ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ನಾ ಇವತ್ತು ಹೊಂಟೀವಿ ಕರ್ನಾಟಕ ಯೂನಿವರ್ಸಿಟಿಗೆ. ಇವನು ಸ್ವಲ್ಪ ಚಂದಂಗೆ ರೆಡಿ ಆಗ್ಯಾನ. ಇವನು ಎಲ್ಲರೂ ಓದಿದ್ರೆ ಹುಡುಗಿ ಬೇಕು, ಹುಡುಗಿ ಕೆಂಪಲ್ಲ ರೆಡಿ ಹಾಕ ನೀವು. ನಾವು ಹತ್ರ ಇಷ್ಟ ಸಿಂಪಲ್ಲ ರೆಡಿಯಾಗಿ ನಾವು ಇನ್ನೊಬ್ಬ ಅಣ್ಣ ಬರ್ತಾನಲ್ಲಿ ಯಶ್ ಬಾಯಿ ನಾ ಕೊಂಡು ನಾವು ಸೀದಾ ಹೋಗ್ತೀವಿ ಕರ್ನಾಟಕ ಯೂನಿವರ್ಸಿಟಿಗೆ. ಜಿಗಿರೋ ನೀವು ಇವು ಒಂದಿಲ್ಲ ಒಂದು ದಿವಸ ಇವು ಈ ಏರಿಯಾದಾಗ ರ್ಯಾಗಿಂಗ್ ಮಾಡ್ತಾವೆ, ಒಂದು ದರ್ಬಾರ್ ಮಾಡ್ತಾವೆ. ಇಲ್ಲೆಲ್ಲರೂ ಹೋಗ್ರಿ ಮತ್ತು ಚಾ ಕುಡ್ದು ಹೋಗ್ಬೇಕು ಅಂದ್ರೆ ಮಜಾ ಬರ್ತೈತಿ. ಫೈನಲಿ ನಮ್ಮ ಪುಟ್ಟ ನಮ್ಮ ರಾಕಿ ಬಾಯ್ ಆ್ಯಡ್ ಆದರೆ ಇವರ ಫಸ್ಟ್ ಕಾಪಿ ರಾಕಿ ಬಾಯಿ. ಇಲ್ರಿ, ನಾವೆಲ್ಲ ನಾವು ಕಾಮಿಡಿ ಮಾಡ್ತಾರ, ನಾವು ಹಿಂಗಿರೋದು ನೋಡಿ ಹುಡುಗರೆಲ್ಲ. ಇವರು ಅಸಲಿ ಫೋಟೋ ತೋರಿಸ್ತೀನಿ. ಇವ್ರು ಎಷ್ಟು ಕಾಮಿಡಿ ಅಲ್ಲ, ಎಷ್ಟು ರಾಕಿ ಬಾಯ್ ಟೈಪ್ ಕಾಣ್ತಾರೆ ಅಂದ್ರೆ ಅಷ್ಟು ರಿಯಲ್. ಅದಕ್ಕೆ ರಾಕಿ ಬಾಯ್ ಅಂತ ಹೆಸರಿಟ್ಟಿವಿ. ಈಗ ನಾವು ಹೊಂಟಿವಿ ಇದು ಕೆ ವಿ ಡಿ ಯೂನಿವರ್ಸಿಟಿ ಹೊಂಟಿವ್ರಿ. ನಿಮ್ಗೆ ಕೆ ವಿ ಡಿ ಯೂನಿವರ್ಸಿಟಿ ತೋರಿಸ್ತೀವಿ ನಾವು. ಹೆಂಗೈತಿ ನಮ್ಮ ಧಾರವಾಡ ವಾತಾವರಣ, ಯೂನಿವರ್ಸಿಟಿ ಹೆಂಗೈತಿ ನೋಡ್ತಾರೆ. ಅಲ್ಲೆಲ್ಲ ತೋರಿಸ್ತೀವಿ ನಿಮ್ಗೆ. ಹುಡುಗರು ಎಷ್ಟು ಕಷ್ಟಪಡ್ತಾರ, ರನ್ನಿಂಗ್ ಶಿಕ್ಷಣ ಎಷ್ಟು ಮಹತ್ವ ಸಿಗುತ್ತೆ, ಸ್ಪೋರ್ಟ್ಸ್ ಹೆಂಗೆ ಆಡ್ತಾರ ಎಲ್ಲ ತೋರಿಸ್ತೀವಿ ಫ್ರೆಂಡ್ಸ್. ಇಷ್ಟು ಹಾಕೊಂಡು ತೂತದವು. ಯಾಕದವ ಇವು ತೂತು? ಅದು ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ರಿ. ನಿಮ್ಗೆ ಯಾರ್ಯಾರು ಗೊತ್ತಿದ್ರಿ ತೂತು ಬಗ್ಗೆ ಕಮೆಂಟ್ ಮಾಡ್ರಿ. ಕೇಳ್ರಿ, ಗೊತ್ತಿರುತ್ತೆ. ಎದಕ್ಕದಲ್ಲಿ ಅವು ತೂತು ಇಲ್ಲಿ ಈಕೋ ಭಾಳ ಆಗತ್ತೆ. ಬ್ಲಾಗ್ ಮಾಡಲ್ಲ, ಆಮೇಲೆ ಮಾಡ್ತೀವಿ. ಈ ಟೈಪ್ ಇಲ್ಲೇ ರನ್ನಿಂಗಿಗೂ ಭಾಳ ಜನ ಬರ್ತಾರೆ ಇಲ್ಲಿ. ನಾ ಮೊದಲು ನಾನು ಒಂದು ವಾರ ಹೊಡಿದೆ. ನಮ್ಮ ರಾಕಿ ಅಣ್ಣ ಒಂದು ವಾರ ನಾನು ರನ್ನಿಂಗ್ ಮಾಡೀನಿ ರೀ. ಸೊ ಹೊಟ್ಟೆ ಕರಗಿತ್ತು. ಇದೆಲ್ಲ ಇದ್ರ ಯಾರ ಜಾಗ? ಇದೆಲ್ಲ ಗೌರ್ಮೆಂಟ್ ಯೂನಿವರ್ಸಿಟಿ ಅದ ಜಾಗ, ಯೂನಿವರ್ಸಿಟಿ ಜಾಗ ಇದು. ಎಷ್ಟು ಎಕರೆ? ನನಗೆ ಗೊತ್ತಿರೋ ಪ್ರಕಾರ 600 ಎಕರೆ ಸಮಥಿಂಗ್ ಐತಿ ನೋಡಿ. ಇದು ಫುಲ್ ದೊಡ್ಡದೈತಿ ಇದು ಯೂನಿವರ್ಸಿಟಿ. ಈಗ ಇಲ್ಲೇ ಬ್ಲಾಗ್ ಮಾಡೋದು ಬೇಡ, ಯಾಕಂದ್ರೆ ಆಜು ಬಾಜು ಗರ್ಲ್ಸ್ ಪಿ ಜಿ ಅದಾವು. ಸಿಗಬಾರ್ದ, ಸಿಕ್ಕಂದ್ರೆ ನಮ್ದು ಸ್ವಲ್ಪ ಪಬ್ಲಿಕ್ ಭಾಳ ಐತಿ, ವಿಡಿಯೋ ಮಾಡೋದು ವಾಜ್ ಆಗುತ್ತೆ. ಇನ್ನು ನಮ್ಮ ಸಮ್ಮರ್ ಡೇಸ್ ಅದಿಲ್ಲ ಇದು. ಹೌದು ನೋಡು, ಎಷ್ಟು ಹಚ್ಚು ನೋಡು. ಇಲ್ಲೇ ನಾವು ಮಾತಾಡತ್ತೀವಿ ಫುಲ್ ಇದು ಗ್ರೀನ್ರಿ ಬಗ್ಗೆ. ವಿಂಟರ್ ಒಳಗಿತ್ತು ಎಷ್ಟೈತಿ. ನಾನು ಮಳೆಗಾಲ ಟೈಮ್ನಾಗ ಬಂದ್ರೆ ಇನ್ನೂ ಮಾನ್ಸೂನ್ ಟೈಮ್ನಾಗ ಬರಕ್ ನೋಡ್ರಿ ಸೈಕ್ ಇರುತ್ತೆ ನಮ್ಮ ಧಾರವಾಡ. ನಮ್ಮ ರಾಕಿ ಬೇಡ ನಾವು ಮಾನ್ಸೂನ್ ಟೈಮ್ನಾಗ ಬರೋಣ. ಲೈಫ್ನಾಗ ಒಂದ್ಸಲ ನೀವು ಎಲ್ಲಿ ಹೋಗ್ತೀರಿ ಬಿಡ್ತೀರಿ ಗೊತ್ತಿಲ್ಲ. ಜರೂರ್ ಏಕ್ ಬಾತ್ ಬೋಲುಂಗ, ಜಿಂದಗಿ ಮೇ ಏಕ್ ಬಾರ್ ಧಾರವಾಡ ಕೋ ನೋಡಿ ಇಮಿಡಿಯೇಟ್ಲಿ ಬರ್ಬೇಕು ನೋಡ್ಬೇಕು. ಎಷ್ಟು ಶಾಂತ ಐತಂದ್ರೆ ಹೇಳಕ್ಕೋಲ್ಲ. ನಾವು ಬರೀ ಮಾತಾಡಿದ ಅಷ್ಟೇ ಕೇಳಿಸುತ್ತೆ ಅವಾಜ್. ಹೌದು, ಭಾಳ ಪೀಸ್ಫುಲ್ ಐತಿ ನೋಡಿ. ಭಾಳ ಪೀಸ್ ಐತಿ. ಹೆವೆನ್ ಧಾರವಾಡದ ಹೆವನ್ ಇದೆ. ಹೆವೆನ್. ನೋ ನಜರ್ ಪ್ಲೀಸ್ ಇನ್ ಧಾರವಾಡ. ಇದು ನಜರ್ ಹಾಕಕ್ಕೆ ಹೋಗ್ಬೇಡ್ರಿ. ಬಂದು ಯಾರು ಆವಾಜ್ ಮಾಡಕ್ಕೆ ಹೋಗ್ಬೇಡ್ರಿ. ಶಾಂತ ಪ್ಲೀಸ್, ನೋ ನಜರ್ ಪ್ಲೀಸ್. ಒಂದು ಸೆಕೆಂಡ್ ಇಲ್ಲಿ ಶಾಂತತೆಯನ್ನು ಕೇಳಿಸ್ಕೊರಿ. ಜನ ನಡ್ಬಾರ್ಕ ಡಿಬೇಟ್ ಆಗ್ತೈತಿ. ಅಂದ್ರೆ ಆ ಗಡಿಯಾರ ವರ್ಕಿಂಗ್ ಐತೇನಿಲ್ಲ ಅಂತೇಳಿ. ಇಲ್ಲಂತ ನಾನು, ಇವ್ರು ಐತಂತ ಇವ್ರಿಬ್ರು. ನಾವು ಟೈಮ್ ಎಷ್ಟಾಗೈತಿ? 17 ಕರೆಕ್ಟ್ ಆಗೈತಿ. 16 ಆಗೈತಿ. ಮತ್ತೊಂದು ಡಿಬೇಟ್ ಆಗ್ತೈತಿ. ಅದ್ರ ಇರೋ 4 ಗಡಿಯಾರ ಅದಾವ. 4 ಗಡಿಯಾರ ಎಕ್ಸೆಪ್ಟೆಡ್. ಒಂದು ಕಡೆ ಅಷ್ಟು ಆನ್ ಐತಿ, ಉಳ್ಕೆದೆಲ್ಲ ಲಫ್ಡ ಅದಾವ, ಬಂದ್ ಅದಾವ. ಈಗ ಇಲ್ಲೇ ನೋಡೋಣ ತಡ್ರಿ. ಟೈಮ್ ಎಷ್ಟಾಗೈತಿ? ಎಲ್ಲ 5 ಆಗೈತಿ. ಲೆಕ್ಕ ಮಾಡಿ. 5 ಆಗೈತಿ. 5:15 ಆಗೈತಿ ಅದ್ರಾಗ. ಒಂದು ತಾಸಿಂದ ನಡೆ ಆಗ್ತೈತಿ. ಈ ಗಿಡ ನೋಡ್ರಿ ಎಷ್ಟು ಸೊಟ್ಟ ಐತಿದೆ ಅಂತೇಳಿ. ಐತಿ ನೋಡಿದೆ. ಹೌದು ಬೈ, ಒಂದು ಗಡಿಯಾರ ಸೊಟ್ಟ ಐತಿದೆ, ಇನ್ನೊಂದು ಗಡಿಯಾರ ತಪ್ಪು ಟೈಮ್ ತೋರ್ಸತೈತಿ. ಫೇಲ್ ಆತ. ಇಲ್ಲೆಲ್ಲ ಆಡೋದು ನೋಡಿ ನಮಗೂ ಬ್ಯಾಡ್ಮಿಂಟನ್ ಆಡ್ಬೇಕು ಅನ್ಸುತ್ತೆ. ನಮಗೆ ಇಲ್ಲಿ ಹಾಸ್ಟೆಲ್ ಮೆಮ್ರೀಸ್ ನೆನಪಾಗತ್ತವು. ಯಾಕಂದ್ರೆ ನಾವು ಹಾಸ್ಟೆಲ್ ಬ್ಯಾಸ್ ಮಾಡಿ ಕಾಕೆ ತರಲ್ಲ ಅದು ಸುಳಿ ಮಗ. ದಿನ ಏನು ಆಡ್ತಿರೋ ಹರಿತೀರಿ ನೀವು. ದಿನ ಏನಿಲ್ಲ ಅಂದ್ರು ಕೊಟ್ರೆ 2 ಕಾಕ್ ಹರಿದು ಸೈಡಿಗೆ ಹಾಕ್ತಿದ್ವಿ. ಫೈನಲ್ ಇಯರ್ ನೀವು ಇಬ್ರು ಹಾಸ್ಟೆಲ್ ಸೇರ್ಕೊಂಬಿಡ್ರಿ. ಇಲ್ಲ ಹಾಸ್ಟೆಲ್ಗೆ ಒಳ್ಳೆ ಹೋಗೋ ಸೀನ್ ಇಲ್ಲ. ಮಾತ್ರ ಏನು ಸೈಕ್ ಐತಿ ಅಂದ್ರೆ ಇದು ನನಗೆ ಅನ್ಸುತ್ತೆ ಸ್ವಲ್ಪ ರಿಸ್ಟ್ರಿಕ್ಟೆಡ್ ಏರಿಯಾ ಐತೆ ಅಂತೇಳಿ. ಯಾಕಂದ್ರೆ ಇಲ್ಲಿ ಯಾರು ಇಲ್ಲ, ನಾವು 3 ಜನ ಇದೀವಿ ಇಲ್ಲಿ ದೇವ್ ಇದ್ದಂಗೆ. ಯಾವನಾರು ಬಂದಂದ್ರೆ ಏನಿಲ್ಲ ವೆಪನ್ಸ್ ಟೂಲ್ಸ್ ಇಲ್ಲಿ ಏನು ನಮ್ಮ ಕೈಯಾಗ. ನಾವು ಬರ್ತಾನೆ ರಾಕಿ ಬಾಯ್ ಅಂತ. ರಾಕಿ ಬಾಯ್ ಅದ ನಾ ಹೆದ್ರಂಗಿಲ್ಲ. ಹ್ಯಾಮರ್ ತೊಗೊಂಡ್ಬರ್ತಾನೆ ರಾಕಿ ಬಾಯ್. ಹ್ಯಾಮರ್ ಅಂತ ಕೈ ಫುಲ್ ವೈಬ್. ಮನ್ಸೂರ್ ಅಂತ ಆದ್ರೆ ಗೊತ್ತದ ನಿಂಗೆ. ಇಲ್ಲ ಬಡ ಫೋಟೋ ತೆಗಿತೀವಿ ನಾವು ಈಗ. ಜೋಕರ್ ಕಣಕ್ಕೆ ಈಗ ರಾಕಿ ಬಾಯ್ ಕೋಟ ನಡೆದೈತೆ ನಮ್ಮ ಫೋಟೋ ಶೂಟ್. ನೀ ಬೌನ್ಸರ್ ಕಣ ಹತ್ತೀವಣ್ಣ ಅವನ ಜೊತೆ ಸೀದಾ ನಿಂದರು.
ನಮ್ಮ ರಾಕಿ ಬಾಯ್ ಭಾಳ ಕೆಟ್ಟ ಸೀರಿಯಸ್ ಆಗ್ಯಾರ ನಮ್ಮ ರಾಕಿ ಬಾಯಿಗೆ. ರಾಕಿ ಬಾಯ್ ಫೋಟೋ ಮಸ್ತ್ ಬರತ್ತ ಬೈ. ನೀನ್ ನಿಂದ್ರ ನಾ ಹೇಳ್ತೇನೆ. ಒಂದು ವಿಡಿಯೋ ನಾನು ಸಿಂಗಲ್ ನೀನ್ ನಿಂದ್ರ ನಾ ಹೇಳ್ತೇನೆ. ನಾಟೋ ಮಸ್ತ್ ಬರತ್ತ. ಇಲ್ಲ ಸ್ವಲ್ಪ ಬಾಡಿ ತಿರ್ಗಿಸ್. ಹಾಂ ಈ ಕಡೆ ನೋಡಿ ಸ್ವಲ್ಪ ಬಾಡಿ ಹೆಂಗ್ ಕಾಣ್ತಾನೆ. ಅದೇ ಬೌನ್ಸರ್ ಹ್ಯಾಂಡ್ಸ್ ಅದಾವಲ್ಲ, ಹ್ಯಾಂಡ್ಸ್ ಅದಾವ, ಬೈಸೆಪ್ಸ್ ಅವೆಲ್ಲ ಅದಾವ. ನಮ್ಮ ರಾಕಿ ಬಾಯ್ಗೆ ನಾವು ಹೇಳತ್ತಿ ಬೌನ್ಸರ್ ಆಗ್ಬಿಡ ಅಂತೇಳಿ ಟೈಟ್ ಹಾಕೊಂಡ್ ಬಂದಿದ್ದೀವಿ. ನೋಡಿ ಕಾಣಿಸ್ತಾನು ಒಂದು ಯಾವ್ದಾರ ಚಲೋ ನಾನು ನೋಡಿದ್ರೆ ಡೇಟ್ ಮಾಡಕ್ಕಿದ್ದೀನಿ, ಆದ್ರೆ ಈ ರೇಂಜ್ಗೆ ಇದೀನ. ಒಂದು ಯಾವ್ದಾರ ಹಾಕಿ ಸ್ಟೋರಿ. ಇಲ್ಲಂತೂ ಇಷ್ಟು ಶಾಂತ ಐತೆ ಅಂದ್ರೆ ಹೇಳಕ್ಕಿಲ್ಲ ನಿಮ್ಗೆ. ಮಾತಾಡಿದ್ರೆ ಅವಾಜ್ ಬರ್ತದೆ. ಏನು ಕ್ಲಿಯರ್ ತಗೊಂತ ಅಡ್ಡಾಡ್ತಾರೆ ಇವ್ರೆ. ಅವ್ರಿಗೆ ಏನು ಹೇಳ್ಬೇಕು ಅನ್ನೋದು ನಂಗೆ ಗೊತ್ತಾಗೋಲ್ದೆ. ಇವರ ನಮ್ಗೆ ಕರ್ಕೊಂಬಂದಿದ್ರಿ. ಇವರೇ ಇಬ್ರು ರೀ. ನನಗೇನಾರ ಆತಂದ್ರೆ ಇವರೇ ಇಬ್ಬರು ರೀ ರೀಸನ್. ಪ್ಲಾನ್ ಮಾಡಿದವ್ರಿ ಇವ್ರಿ, ಅದಕ್ಕೆ ತಾಳ ಹಾಕಿದವ್ರಿ ಇವ್ರು. ಅದ್ರ ಜೊತೆ ನಟನೆ ಮಾಡ್ದವ್ ನಾನೇ. ನಾ ಸಣ್ಣ ಹುಡುಗದಿನ ಅಂತ ಹೇಳಿ ಇಬ್ರು ಕರ್ಕೊಂಬಂದು ಹೊಡೆಕ್ ಬಂದಾರ್ರಿ ನಂಗೆ. ಸಣ್ಣ ಹುಡುಗಲ್ರಿ, ನಮ್ಮ ಕಾಕನ ವಯಸ್ಸು ಅಣ್ಣ. ನೋಡಕ್ 36 ವಯಸ್ಸು ಸಣ್ಣಾಗ್ರಿ. ನೋಡಕ್ ನಾವು ಅದೀವಿ 18. ನೋಡಕ್ರಿ ಬಂದ್ಮ್ಯಾಗ ಗೊತ್ತಾಗ್ತದೆ ನಮ್ಗೆ ಇಲ್ಲಿ ಏನೇನು ಎಲ್ಲ ಯೂನಿವರ್ಸಿಟಿ ಒಳಗೆ ಐತೆ. ಯೂನಿವರ್ಸಿಟಿ ಏನು ಫಸ್ಟ್ ಇಯರ್ ಇರ್ತೀರಣ್ಣ ಇಲ್ಲಿ? ಫಸ್ಟ್ ಇಯರ್ ಇರ್ತಿಲ್ಲ ಕಾಲೇಜ್? ಫಸ್ಟ್ ಇಯರ್ ಇಲ್ಲ. ಇಲ್ಲಿ ಏನಿದ್ರು ಡಿಗ್ರಿ, ಆನರ್ಸ್ ಡಿಗ್ರಿ, ಮಾಸ್ಟರ್ಸ್. ಹೈಯರ್ ಸ್ಟಡಿ ಮಾಸ್ಟರ್ಸ್ ಓನ್ಲಿ. ಇಲ್ಲಿ ಡಿಗ್ರಿ ಪಗ್ರಿ ಇಲ್ಲ. ತಲೆಗೆ ಇಟ್ಗಾರ ಇದನ್ನು ಒಳ್ಳೆ ಮಾಸ್ಟರ್ಸ್. ಬಟ್ ಇಂಥ ಕಾಲೇಜ್ನಾಗ ಓದ್ಬೇಕು, ಲೈಫ್ ಏನಂತ ಗೊತ್ತಾಗುತ್ತೆ. ನಮ್ಗೆ ನಮ್ಮ ರಾಕಿ ಬಾಯಿ ಗಿರ್ಮಿಟಿ ಕೊಡ್ಸ್ಯಾರ. ಥ್ಯಾಂಕ್ ಯು ಬೈ, ಥ್ಯಾಂಕ್ ಯು. ಇಟ್ಸ್ ಓಕೆ. ಬೇಡ ಅದನ್ನ ಮೆನ್ಷನ್ ಮಾಡಕ್ಕೆ ಇಲ್ಲ ನಾ ಹಾಕ್ತೀನಿ. ನಮ್ಮ ತಮ್ಮನರೇ ಪ್ರೀತಿಯಿಂದ ಕೊಡ್ಸಿರಿ. ಇಲ್ಲ ನಾ ಹಾಕಿರ್ತೀನಿ. ಇಲ್ಲಂದ್ರೆ ಏನಂದ್ರೆ ಎಲ್ಲ ಐತಿ. ಇಲ್ಲಿ ಫುಲ್ ಸ್ಟುಡಿಯೋನು ಐತಿ, ಜೆರಾಕ್ಸ್ ಸೆಂಟರ್ ಐತಿ, ಆ ಕಡೆ ಕ್ಯಾಂಟೀನ್ ಐತಿ. ಅಲ್ಲಿ ಕ್ಯಾಂಟೀನ್ ಅಲ್ಲಿ ಕ್ಯಾಂಟೀನ್ ಅದಾವ. ಇಲ್ಲಿ ಆಜು ಬಾಜು ಬೇಕ್ರಿ ಐತಿ, ಬೇಕ್ರಿನೂ ಅದಾವ. ಇಲ್ಲಿ ರಮೇಶ್ ಕ್ಯಾಂಟೀನ್ ಐತಿ, ಜೆರಾಕ್ಸ್ ಐತಿ, ಜೆರಾಕ್ಸ್ ಸೆಂಟರ್. ನಾ ಇಷ್ಟು ದಿವ್ಸ ನಾ ಏನು ಮಾಡಿದ್ದೆ ಅಂದರೆ ಯೂನಿವರ್ಸಿಟಿ ಅಂದ್ಕೊಳ್ಳಿಗೆ ಬರೀ ಓದೋದೆ, ಹಾಸ್ಟೆಲ್ ಇರ್ತಾವೆ ಮಾಡಿದ್ದೆ. ಇಲ್ಲಿ ಬಂದಾಗ ಗೊತ್ತಾಯ್ತು ಬ್ಯಾಂಕು, ಹಾಸ್ಪಿಟಲ್, ಮತ್ತು ಪೋಸ್ಟ್ ಆಫೀಸ್, ಎ ಟಿ ಎಮ್ ಅಂತ ಹಾಸ್ಪಿಟಲ್ ಫೆಸಿಲಿಟೀಸ್ ಐತಿ. ಇನ್ನೂ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಇನ್ನೂ ಅಲ್ಲಿ ಮೇನ್ ಇದ್ರ ಕಡೆ ಹೋಗಿಲ್ಲ. ಬಸ್ ಈಗ ಮಾಡಿ ಹಂಗೈತದ. ಗಿರ್ಮಿಟಿ ಮಾತ್ರ ಭಾಳ ಚಲೋ ಐತಿ. ಚಲೋ ಸಜೆಷನ್ ಮಾಡಿದ ಅಣ್ಣ ನಮಗೆ. ಇದ್ರ ಹೆಸರು ಏನೈತದ ವಿನಾಯಕ ದರ್ಶಿನಿ. ಯಾವಾಗಾರ ಬರ್ರಿ, ಚಲೋ ಐತೆ. ಬಂದು ತಿಂತಿದ್ರೆ ತಿನ್ನಿರಿ. ನೀವು ಸ್ವಲ್ಪ ಜಲ್ದಿ ಬರ್ರಿ, ಯಾಕಂದ್ರೆ ಇಲ್ಲೇ ಕತ್ಲಾದಂಗೆಲ್ಲ ಸೊಳ್ಳೆ ಕಡಿತಾವೆ. ನೀವು ಬನ್ನಿ, ನಾವು ಕಡಿಸ್ಕೊಂಡು ಕುಂತೀವಿ, ಗಾಡಿ ಕೇಳತ್ತೀವಿ. ನೀವು ಬರ್ರಿ, ನಿಮ್ಮವ್ರನ್ನ ಕರೆತಾನೆ. ಮಸ್ತ್ ಐತಿ. ಬರ್ಬೇಕಾದ್ರೆ ಒಂದು 4 ಜನ ಕರ್ಕೊಂಬರ್ರಿ, ಯಾಕಂದ್ರೆ ಅವ್ರಿಗೆ ವ್ಯಾಪಾರ ಅಲ್ಲಿ ಒಬ್ಬರು ಬಾಳಕ್ಕೆ ಹೋಗೋದು. ಏನು ನೋಡಿದ್ರಲ್ಲ ಟಾಪ್ ಯೂನಿವರ್ಸಿಟಿ ನಮ್ಮ ಇಡೀ ಕರ್ನಾಟಕದೊಳಗೆ. ಇಲ್ಲಿ ಬಂದ ಮ್ಯಾಗ ನಾವು ಒಂದೊಂದು ರಿಸರ್ಚ್ ಮಾಡತ್ತೀವಿ. 2026 ಪ್ರಕಾರ ಓವರ್ 25 ಗೌರ್ಮೆಂಟ್ ರನ್ ಯೂನಿವರ್ಸಿಟೀಸ್ ಇನ್ ಕರ್ನಾಟಕ ಅಂತ. ನಾನು 2 ದಿನ ಊಟ ಇತ್ತು ಬಾಲೆ ಹೋಗೋಣ ಅಂತ ಅಂದಿದ್ದವ. ನಾನೇ ಬರಲಿಲ್ಲ. 3 ದಿನ ಇದಿತ್ತು ಇಲ್ಲಿ ಯೂನಿವರ್ಸಿಟಿ ಉತ್ಸವ ಇತ್ತು ಇಲ್ಲಿ. ಅದಕ್ಕೆ ನೋಡಿಲ್ಲ, ನಾವೆಲ್ಲ ಮಿಸ್ ಮಾಡ್ಕೊಂಡಿದ್ದೆ. ನಿನ್ನೆ ಬಂದಿದ್ರೆ ಜಾತ್ರೆ ನೋಡ್ತಿದ್ದೆ. ಲೈಟಿಂಗ್ ಸೀಟಿಂಗ್ಸ್ ಎಲ್ಲ ಇನ್ನೂ ಲೈಟಿಂಗ್ ಏನು ಹುಚ್ಚಿಲ್ಲ. ಅದಾವಲ್ಲ ಲೈಟಿಂಗ್. ಒಬ್ಬರು ಇದೀವ. ಇವತ್ತಿಗೆ ಬಂದೀವಿ ನಾವು ಈಗ ಇಲ್ಲೇ ಗೇಟ್ ಕಡೆ, ಯೂನಿವರ್ಸಿಟಿ ಗೇಟ್ ಕಡೆ. ಒಳ ಪಾರ್ಕ್ ನಾವು ಹೋಗಿದ್ವಿ. ವಾಚ್ಮನ್ ದಬ್ಬಿದ್ರು ಹೊರಗೆ. ಸೆಕ್ಯೂರಿಟಿ ನಾವು ಒಳ್ಳೆ ಮರ್ಯಾದೆ ಕೊಟ್ರಿ ಸರ. ಭಾಳ ನಾವು ಹೊಂತೀವಿ ಯೂನಿವರ್ಸಿಟಿ ಒಳಗೆ. ಇಲ್ಲಿ ಜನ ಭಾಳ ಐತಿ, ಸ್ವಲ್ಪ ವಿಡಿಯೋ ಮಾಡೋದು ಕಷ್ಟ ಆಗುತ್ತೆ. ಯೂನಿವರ್ಸಿಟಿ ಒಳಗೆ ಅಡ್ಡಾಡ್ತೀವಿ ನಾವು. ಭಾಳ ಟೈಮ್ ಆಗೈತಿ, ಜಲ್ದಿ ಬರ್ಬೇಕಾಗಿತ್ತು. ಲೇಟಾಗಿ ಬಂದ್ವಿ. ನಮ್ಮ ಸೆಕ್ಯೂರಿಟಿ ಹೊರಗೆ ದಬ್ಬಿದ್ರು. ಈಗ ಸೆಕ್ಯೂರಿಟಿ ಟೆನ್ಷನ್ ಇಲ್ಲ. ಈಗ ಒಳಗೆ ಇಲ್ಲಿ ಅಡ್ಡಾಡೋ ಟೆನ್ಷನ್ ಐತಿ. ಇಲ್ಲಿ CCTV ಅದಾವು. ಏನಾರು ಲಪಡ ಮಾಡಿರಿ ಮತ್ತೆ ಪಿಕ್ಕಿ ನೋಡ್ತಾರೆ. ವಿಡಿಯೋ ಮಾಡ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ ವಿಡಿಯೋ ಮಾಡೋದು. ಬಂದಿದ್ವಿ ಅಂದ್ರೆ ಇಲ್ಲೆಲ್ಲ ಲೈಟಿಂಗ್ ಲೈಟಿಂಗ್ಸ್ ನಮಗೆ ಗೊತ್ತಾಗಿಲ್ರಿ. ನಿನ್ನೆ ನಮ್ಮ ಇಲ್ಲೇನು ಜಾತ್ರೆ ಅಲ್ಲ ಅದು ಅಲ್ಲ, ಯೂನಿವರ್ಸಿಟಿ ಉತ್ಸವ. ಯೂನಿವರ್ಸಿಟಿ ಉತ್ಸವ ಇತ್ತು. ನಮ್ಗೆ ಗೊತ್ತಿಲ್ಲ, ಈಗ ಗೊತ್ತಾಗೈತಿ. ಭಾಳ ಮಿಸ್ ಮಾಡ್ಕೊಳಕೈತೀವಿ. ಮತ್ತು ಮುಂದಿನ ವರ್ಷ ಬರೋಣ ಅಂತ ತಲೆ ಕಡೆ. ಅಲ್ಲ, ಲೈಟಿಂಗ್ ಮಸ್ತ್ ಮಾಡಿದ್ರಿ. ನಮ್ಗೆ ಗೊತ್ತಿಲ್ಲ, ಅದಕ್ಕೆ ನಾವು ಇವತ್ತು ಬಂದೀವಿ. ಎಕ್ಸ್ಟ್ರೀಮ್ಲಿ ಸೋ ಸಾರಿ ಫಾರ್ ದಿಸ್. ಸೊ ನೆಕ್ಸ್ಟ್ ಇಯರ್ ವಿಲ್ ಬಿ ಅಟೆಂಡ್ ಮಾಡ್ತೀವಿ. ನೋಡುವ ಏನಾಗುತ್ತೆ ಅಂತ. ಆದ್ರೂ ನೀ ಏನೋ ಬೈ, ನೀನು ಡೇರಿಂಗ್ ಮೆಚ್ಚಬೇಕು. ನಾನು ಡೇರಿಂಗ್ ಪಬ್ಲಿಕ್ ಒಳಗೆ ಎಂತ ಹೊಲಸು ಮಾತಾಡ್ತಾನೆ ಅಣ್ಣ. ನೋಡ್ರಿ, ಮುನ್ನುಗ್ಬೇಕಷ್ಟೇ. ಅವ್ರು ಏನು ಅನ್ಕೊಂತಾರೆ, ಇವ್ರು ಏನು ಅನ್ಕೊಂತಾರ ಅಂತಂದ್ರೆ ನಾವು ಅಲ್ಲೇ ಇರ್ತೀವಿ. ನುಗ್ತಾ ಇರ್ಬೇಕಷ್ಟೇ. ಏನರ ಒಂದು ಆಗಲಿ, ವ್ಯೂಸ್ ಆಗಲಿ ಬಿಡಲಿ, ನಮ್ಗೆ ಸಪೋರ್ಟ್ ಮಾಡಲಿ ಬಿಡಲಿ,
ಇವತ್ತಲ್ಲ ನಾಳೆ ಒಂದಲ್ಲ ಒಂದಿನ ಬೆಳಿತೀವಿ ಅನ್ನೋದು ನಮ್ಗೆ ಛಲ ಇತ್ತಂದ್ರೆ ಅದು ಬೆಳೆದೇ ಬೆಳಿತೀವಿ ಅಷ್ಟೇ ಅಷ್ಟೇ ಎರಡೇ ಮಾತು ಅಷ್ಟೇ. ಭಾಳ ಕೆಟ್ಟ ಡೇರ್ ಐತಿ ಅಣ್ಣಾಗ ಅದಕ್ಕೆ ಅವೆಲ್ಲ ಅಲ್ಲೆಲ್ಲ ಮುಗಿಸ್ಕೊಂಡ್ ಬರೋದು ಲೇಟ್ ಆಯ್ತು. ಪ್ರಾಜೆಕ್ಟ್ ಜಲ್ದಿ ಮುಗಿಸ್ಕೊಂಡ್ ಬರೋಕಿತ್ತು ನೀನು. ಕತ್ಲೈತಿಲ್ಲ ಆದರೂ ತುಂಬ ಮೋಸ ಆಯ್ತಿದ್ದು ನಮ್ಗೆ. ಲೈಟಿಂಗ್ ಸೀಟಿಂಗ್ಸ್ ಏನೂ ಸಿಗ್ತಾ ಇಲ್ಲ. ತುಂಬ ಬೇಜಾರು ಸಂಗತಿ ಆಯ್ತು ಇವತ್ತು. ಎಲ್ಲ ಹಾಳಾಗ್ತದೆ ಎಲ್ಲ ಹಾಳಾಯ್ತು. ಲೇಟಾಗಿ ಬಂದು ಮತ್ತೆ ಇವತ್ತು ಬರೋದನ್ನು ಬರೋದು ಲೇಟಾಗಿ ಬಂದ್ವಿ. ನಿನ್ನೆ ಮೊನ್ನೆ ಬಂದಿದ್ರೆ ಒಳ್ಳೆ ಫಂಕ್ಷನು, ಒಳ್ಳೆ ಲೈಟಿಂಗ್ಸು, ಒಳ್ಳೆ ಊಟ ಸಿಗೋದು. ವೀಕ್ಷಕರೇ ಆತಿಗೆ ಬಡ ಬಡ ರೂಮ್ ಕೂಡ ಹೋಗ್ಬೇಕು. ಯಾಕಂದ್ರೆ ಅಣ್ಣ ಹಸಿ ಬಿಟ್ಟು ಬಂದಾನ. ಆಲ್ರೆಡಿ ಮಠ ಮಧ್ಯಾಹ್ನದಾಗ ಕೆಟ್ಟ ಉರಿ ಉರಿ ಬಿಸಿಲಿತ್ತು. ಈಗ ನೋಡಿದ್ರೆ ಮಳೆ ಬರೋ ಪರಿಸ್ಥಿತಿ ಆಗೈತಿ. ನಮ್ಗೆ ಏನಾರು ಲೊಕೇಶನ್ ದಾರಿ ಕಳ್ಕೊಂಡು ಅಂದ್ರೆ ಭಾಳ ಕೆಟ್ಟ ಹೊಡ್ತಾಗುತ್ತೆ. ವಿಲೇಜ್ ನೋಡ್ರಿ 75ನೇ ವಾರ್ಷಿಕ ಘಟಿಕೋತ್ಸವ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಎಲ್ಲ ಮುಗಿದ ಮೇಲೆ ಇವತ್ತು ಬಂದೀವಿ. ಎಲ್ಲ ನಮ್ಮಂತ ಏನೋ ಜನ ಯಾರಿಲ್ಲ ಅಂತ ತಿಳ್ಕೊಂಬಿಡ್ರಿ, ಅದ್ರಿಗೆ ಕ್ಷಮಿಸ್ರಿ. ನೆಕ್ಸ್ಟ್ ಟೈಮ್ ನಿಮ್ಗೆ ಒಳ್ಳೆ ವಿಡಿಯೋ ಕೊಡ್ತೀವಿ, ಒಳ್ಳೆ ಮಜಾ ಬರೋಕೆ ನಿಮ್ಗೆ ಅಂತಂತ ಶಾರ್ಟ್ಸ್ನೆಲ್ಲ ತೆಗೆದು ಹಾಕ್ತೀವಿ. ಇದೊಂದು ಸಲ ದಯವಿಟ್ಟು ಕ್ಷಮೆ ಇರಲಿ ನಮ್ಮ ಮೇಲೆ. ಮತ್ತೆ ನೆಕ್ಸ್ಟ್ ಬ್ಲಾಗ್ನ ಸಿಗ್ತೀನಿ. ಅಲ್ಲಿ ಮಠ ನಮಸ್ಕಾರ. ಅಣ್ಣನ ಎಂಡ್ ಮಾಡಿ. ಥ್ಯಾಂಕ್ ಯು. ಬಾಯ್ 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 ಬಾಯ್.